ಬಿಸ್ನೆಸ್ನ ನಾನು ಇಂಪ್ರೂವ್ ಮಾಡಬೇಕು. ರೋಹಿಣಿ: ಈಗ ಹೇಗೋ ಡೀಲರ್ ಸಿಕ್ಕಿದ್ದಾರಲ್ವಾ, ಈಗ ಎಷ್ಟು ಬರುತ್ತೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಮನೋಜ್: ಹೌದು ರೋಹಿಣಿ, ನನಗೂ ಗೊತ್ತಿಲ್ಲ ಎಷ್ಟು ಬರುತ್ತೆ ಏನು ಅಂತ. ಆಮೇಲೆ ಗೊತ್ತಾಗುತ್ತೆ. ಇಂಪ್ರೂವ್ಮೆಂಟ್ ಆದ್ರೆ ನಿನಗೆ ಫುಲ್ ನಾನು ಗೋಲ್ಡ್ ಕೊಡಿಸ್ತೀನಿ. ರೋಹಿಣಿ: ನನಗೆ ಗೋಲ್ಡ್ ಇಷ್ಟ ಇಲ್ಲ ಮನೋಜ್, ನನಗೆ ಅದರ ಮೇಲೆ ಆಸೆನೇ ಇಲ್ಲ. ಮನೋಜ್: ನಿನಗೆ ಆಸೆ ಇಲ್ಲ ರೋಹಿಣಿ, ಆದ್ರೆ ನನಗೆ ಆಸೆ ಇದೆಲ್ಲ ಕೊಡಿಸಬೇಕು ಅಂತ. ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ವ್ಯಕ್ತಿ: ಸರ್, ನಿಮ್ಮ ಅಂಗಡಿ ದೊಡ್ಡದಾಗಿದೆ, ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ನನ್ನ ಹತ್ರ ದೃಷ್ಟಿ ಫೋಟೋ ಇದೆ, ತಗೊಳ್ತೀರಾ? ಮನೋಜ್: ಯಾವ ಫೋಟೋ ಅಪ್ಪ ಅದು? ವ್ಯಕ್ತಿ: ಇಲ್ಲ, ನೀವು ಈ ಅಂಗಡಿಯಲ್ಲಿ ಹಾಕೊಂಡ್ರೆ ಯಾವುದೇ ರೀತಿಯಿಂದ ದೃಷ್ಟಿ ಬೀಳಲ್ಲ, ಇನ್ನು ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತೀರಾ. ಮನೋಜ್: ಸರಿ, ತಗೊಂಡು ಬನ್ನಿ. ಫುಲ್ ಒಂದು 20-30 ಫೋಟೋ ಇರುತ್ತೆ. ಆ 20-30 ಫೋಟೋ ನೋಡಿದ್ರೆ ಅದು ಶಾಂತಿ ಫೋಟೋ ಆಗಿರುತ್ತೆ. ಮನೋಜ್: ಏನಿದು? ಇದು ಯಾವ ಫೋಟೋ ಇದು? ವ್ಯಕ್ತಿ: ನೋಡಿದ್ರೆ ತುಂಬಾ ಶಕ್ತಿ ಇದೆ ಅಂತ ಕಾಣಿಸುತ್ತೆ. ವ್ಯಕ್ತಿ: ಹೌದು ಸರ್, ಇದು ತುಂಬಾನೇ ಅಂದ್ರೆ ಫೇಮಸ್ ಆಗಿರೋ ಫೋಟೋ. ಇದು ಹಾಕೊಂಡ್ರೆ ಯಾವುದೇ ರೀತಿಯಿಂದ ದೃಷ್ಟಿ ಆಗಲ್ಲ, ಎಲ್ಲ ಕೂಡ ಒಳ್ಳೆ ವ್ಯಾಪಾರ ಆಗುತ್ತೆ. ಮನೋಜ್: ಸರಿ. ಅದನ್ನು ನೋಡಿದಾಗ ಮನೋಜ್ ಎಷ್ಟು ಅಂತ ಕೇಳ್ತಾನೆ. ವ್ಯಕ್ತಿ: ಒಂದೊಂದು ರೇಟ್ ಇಷ್ಟಿದೆ ಸರ್. ಈ ಕಡೆ ರೋಹಿಣಿ ತುಂಬಾನೇ ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾಳೆ. ಏನಿದು ಈ ತರ ಇದೆ ಅಂತ. ವ್ಯಕ್ತಿ: ಹೌದು ಸರ್, ಇದು ಎಲ್ಲಾ ಕಡೆನೂ ಫೇಮಸ್ ಆಗಿದೆ, ಊರೂರು ಕೂಡ ಫೇಮಸ್ ಆಗಿದೆ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಮನೋಜ್: ನೋಡು ರೋಹಿಣಿ, ಈಗ ತಾನೇ ನಾವು ದೃಷ್ಟಿ ಬಗ್ಗೆ ಮಾತಾಡಿದ್ವಿ, ಈಗ ತಾನೇ ಬಿಸ್ನೆಸ್ ಬಗ್ಗೆ ಮಾತಾಡಿದ್ವಿ. ಈಗ ನೋಡು ಎಷ್ಟು ಬೇಗ ನಮಗೆ ಒಳ್ಳೇದಾಗಬೇಕು ಅಂತ ದೇವರು ನಮಗೆ ಒಳ್ಳೇದು ಮಾಡಕ್ಕೆ ಅಂತ ಈ ರೂಪದಲ್ಲಿ ಕಳಿಸಿದ್ದಾನೆ. ರೋಹಿಣಿ: ಹೌದು ಮನೋಜ್. ರೋಹಿಣಿ ಆತರ ಹೇಳಿದ ಮೇಲೆ ಮನೋಜ್ ನೋಡ್ಬಿಟ್ಟು ಫೋಟೋ: ಅಲ್ಲಪ್ಪ, ನೋಡಿದ್ರೆ ಅದು ವಿಕಾರವಾಗಿದೆ. ವ್ಯಕ್ತಿ: ಹೌದು ಸರ್, ಇದು ಯಾವುದೋ ಶಕ್ತಿ ಇರೋ ಅಮ್ಮ, ಇದನ್ನ ನೀವು ದೃಷ್ಟಿಗೆ ಹಾಕೊಂಡ್ರೆ ಒಳ್ಳೇದಾಗುತ್ತೆ. ಈ ಕಡೆ ಒಂದು ಫೋಟೋ ತಗೊಳ್ತಾಳೆ ರೋಹಿಣಿ. ಒಂದು ಫೋಟೋ ತಗೊಂಡು ಮನೋಜ್ ಹತ್ರ ಬಂದು: ರೋಹಿಣಿ: ಮನೋಜ್, ಇದು ನೋಡಿದ್ರೆ ರಿಯಲ್ ಫೇಸ್ ತರ ಇದೆ. ಮನೋಜ್: ಅಲ್ಲ, ಇದು ಎಲ್ಲೋ ನೋಡಿದಂಗಿದೆ ಫೇಸ್. ಈ ಕಡೆ ರೋಹಿಣಿ ನೋಡಿದಾಗ ಮುಖದ ಮೇಲೆ, ಫೇಸ್ ಮೇಲೆ ಶಾಂತಿ ಹಿಟ್ಟು ಹಾಕಿಕೊಂಡಿರೋದು. ಆ ಫೋಟೋನ ಎಡಿಟ್ ಮಾಡಿಕೊಂಡು ತಂದಿರ್ತಾರೆ. ಅದನ್ನು ನೋಡಿದ ತಕ್ಷಣ ರೋಹಿಣಿ: ಓ, ಇದು ಅಮ್ಮನೆ, ನಿಮ್ಮ ಅಮ್ಮನೆ. ಮನೋಜ್: ಅಲ್ಲ, ಅಮ್ಮನ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡ್ತಾನೆ ಮನೋಜ್. ಆಗ ಗೊತ್ತಾಗುತ್ತೆ. ಮನೋಜ್: ಹೌದು, ನಮ್ಮ ಅಮ್ಮನೇ ಇದು. ಆ ವ್ಯಕ್ತಿಗೆ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ. ವ್ಯಕ್ತಿ: ಇಲ್ಲ ಸರ್, ಅದು ಎಲ್ಲರಿಗೂ ಅಮ್ಮನೇ. ಅದು ದೃಷ್ಟಿ ತೆಗೆಯುವಂತಹ ಶಕ್ತಿವಂತ ಅಮ್ಮ, ಅದು ಎಲ್ಲರಿಗೂ ತಾಯಿನೇ. ಮನೋಜ್: ಅಯ್ಯೋ, ನಿನಗಲ್ಲ ಹೇಳಿದ್ದು, ನಮ್ಮ ಅಮ್ಮನೇ ಇವರು. ರೋಹಿಣಿ: ನೋಡು ಮನೋಜ್, ಎಷ್ಟು ಬೇಗ ಯಾವತರ ಅತ್ತೆಗೆ ಅವಮಾನ ಆಗ್ತಾ ಇದೆ ಅಂತ. ಅವತ್ತು ಶ್ರುತಿ ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಿದ್ದಲ್ಲ, ಆ ಫೋಟೋನೇ ಇದು. ನೋಡು ಯಾವತರ ಅವಮಾನ ಆಗ್ತಾ ಇದೆ ಅತ್ತೆಗೆ. ಮನೋಜ್: ಹೌದು, ಇದನ್ನ ನಾನು ಹೀಗೆ ಬಿಡಬಾರದು. ಮನೋಜ್: ಆ ವ್ಯಕ್ತಿ ಹತ್ರ ಇಷ್ಟೆಲ್ಲಾ ಫೋಟೋ. ಮನೋಜ್: ಫೋಟೋ ಎಷ್ಟಾಗುತ್ತೆ? ವ್ಯಕ್ತಿ: ನೋಡಿ ಸರ್, ಇಷ್ಟೆಲ್ಲಾ ಫೋಟೋ ತಗೊಳ್ತೀರಾ? ಏನೋ ಅಂಗಡಿ ಫುಲ್ ಹಾಕೊಳ್ತೀರಾ? ಮನೋಜ್: ನಾನು ಎಲ್ಲಾದ್ರೂ ಹಾಕೊಳ್ತೀನಿ, ನಿನಗೆ ಏನಕ್ಕೆ ಎಷ್ಟು ಈ ಫೋಟೋ? ವ್ಯಕ್ತಿ: ಸರ್, ತಗೊಳ್ಳಿ. ತಗೊಂಡು ಆದಮೇಲೆ ವ್ಯಕ್ತಿ: ಸರ್, ಒಂದು ಫೋಟೋಗೆ 200 ರೂಪಾಯಿ ಆಗುತ್ತೆ. ಮನೋಜ್: ಸರಿಯಪ್ಪ, ಎಲ್ಲಾ ಫೋಟೋಗೂ ನಾನು ಕೊಡ್ತಾ ಇದೀನಿ, ಎಲ್ಲ ಇಲ್ಲೇ ಬಿಟ್ಟು ಹೋಗು. ವ್ಯಕ್ತಿ: ಇನ್ನೇನಾದ್ರೂ ಇದೆಯಾ? ಇನ್ನೂ ಏನಾದ್ರೂ ಉಳಿದಿದೆಯಾ? ವ್ಯಕ್ತಿ: ಇಲ್ಲ ಸರ್, ಆರ್ಡರ್ ಕೊಟ್ರೆ ಮತ್ತೆ ಪ್ರಿಂಟ್ ಮಾಡ್ತೀವಿ. ಈ ಕಡೆ ರೋಹಿಣಿ ಕರೆದುಬಿಟ್ಟು: ರೋಹಿಣಿ: ಅಲ್ಲ ಮನೋಜ್, ತಲೆಗೆಲ್ಲ ಕೆಟ್ಟಿದೀಯಾ? ಏನಕ್ಕೆ ಅಷ್ಟೊಂದು ಫೋಟೋ? ಮನೋಜ್: ಸುಮ್ಮನೆ ಇರು ರೋಹಿಣಿ, ಎಲ್ಲಾ ಫೋಟೋ ನಾನು ಪರ್ಚೇಸ್ ಮಾಡ್ತೀನಿ. ತಗೊಳ್ತಾನೆ. ತಗೊಂಡಾದ ಮೇಲೆ ಮನೋಜ್: ನೋಡು, ಇನ್ನೊಂದು ಸಲ ಏನಾದ್ರೂ ಈ ಫೋಟೋನ ಏನಾದ್ರೂ ಮಾರಿದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ವ್ಯಕ್ತಿ: ಇಲ್ಲ ಸರ್. ಅಲ್ಲಿಂದ ಹೊರಟು ಹೋಗ್ತಾನೆ. ಅಲ್ಲಿಂದ ಹೊರಟು ಹೋದ ಮೇಲೆ ಮನೋಜ್: ಅಲ್ಲ ರೋಹಿಣಿ, ನೋಡಿ ಇಲ್ಲಿ ಅತ್ತೆ ಅಂದ್ರೆ ಅಮ್ಮ ಫೋಟೋನ ಹೇಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ. ಇದನ್ನ ನನ್ನ ಮನೆಗೆ ತಗೊಂಡು ಹೋಗಿ ಮಾಡ್ತೀನಿ. ತಗೊಂಡು ಹೋಗ್ತಾನೆ ಮನೋಜ್. ಇನ್ನೊಂದು ಕಡೆ ಮೀನಾ ಹೂ ಕಟ್ಟು ಬರುವಾಗ ಅದೇ ವ್ಯಕ್ತಿ ಮತ್ತೆ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾರೆ. ಅವಳನ್ನು ನೋಡ್ಬಿಟ್ಟು ಭಯಪಟ್ಟುಕೊಂಡು ಮೀನಾ ಗಾಡಿ ಹತ್ತಿರ ಹೋಗ್ಬಿಟ್ಟು ಪೆಪ್ಪರ್ ಸ್ಪ್ರೇ ತಗೋಬೇಕು ಅಂತ ಮೆಲ್ಲಗೆ ತೆಗಿತಾ ಇರ್ತಾಳೆ. ಆ ವ್ಯಕ್ತಿ ನೋಡ್ಬಿಟ್ಟು ಏನೂ ಕೈಯಲ್ಲಿ ಹಿಟ್ಕೊಂಡು ಬರ್ತಾ ಇದ್ದಾರಲ್ಲ ಅಂತ ಭಯಪಟ್ಕೊಂತಾ ಇರ್ತಾನೆ. ಅದೇ ಟೈಮಲ್ಲಿ ಮೀನಾ ಅವರ ಹತ್ರನೇ ಹೋಗ್ತಾ ಇರ್ತಾಳೆ. ಯಾಕೋ ನನ್ನ ಹತ್ರನೇ ಬರ್ತಾ ಇದ್ದಾರಲ್ಲ
ಇವತ್ತು ಯಾಕೋ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಾರೆ. ಓಡಿದ ಅಂದ ಮೇಲೆ ಸರಿ ಅಂತ ಹೇಳಿ ಅಲ್ಲೇ ನಿಂತಿರ್ತಾಳೆ ಮೀನಾ. ಅದೇ ಟೈಮಲ್ಲಿ ಆಟೋದಲ್ಲಿ ಕನಕ ಬರ್ತಾಳೆ. ಕನಕ, ಅಕ್ಕ, ಅಕ್ಕ. ಮೀನಾ, ಯಾರಿದು? ನೋಡಿದಾಗ ಕನಕ ಇರ್ತಾಳೆ. ಕನಕ, ಅಕ್ಕ, ಇದು ಆಟೋ. ಅಕ್ಕ, ಏನಕ್ಕ ನೀನು ಇಲ್ಲಿ ಅಂತಿದೀಯಾ? ಮೀನಾ, ಇಲ್ಲ ಕಣೇ, ನಾನು ಹೂ ಕೊಡೋಕೆ ಬಂದಿದ್ದೆ. ನೀನೇನಾ ಇಲ್ಲಿ? ಕನಕ, ಇಲ್ಲ, ನಾನು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ನಿನ್ನನ್ನ ನೋಡಿ ನಿಂತ್ಕೊಂಡೆ. ಮೀನಾ, ಯಾಕೆ ಏನಾಯ್ತು? ಯಾಕೆ ಇಲ್ಲಿ ನಿಂತಿದ್ದೀಯಾ? ಕನಕ, ಸರಿ, ನಿನಗೆ ಯಾರಾದ್ರೂ ಒಬ್ಬರು ಫಾಲೋ ಮಾಡ್ಕೊಂಡು ಬಂದ್ರೆ ನೀನು ಏನ್ ಮಾಡ್ತೀಯಾ? ಕನಕ, ಅಕ್ಕ, ನಾನು ಅವರ ಹತ್ರ ಹೋಗ್ತೀನಿ. ಯಾಕ್ ಫಾಲೋ ಮಾಡ್ತಾ ಇದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಾ? ಯಾಕೆ, ಏನು ಬೇಕಾಯ್ತು ಅಂತ ಕೇಳ್ತೀನಿ. ಅವರೇನಾದ್ರೂ ಲವ್ ಗಿವ್ ಅಂತಂದ್ರೆ ನನಗೆ ಲವ್ ಗಿವ್ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಅವರು ಬರಲ್ಲ. ಹಾಗೂ ಏನಾದ್ರೂ ಮಾಡಿದ್ರೆ ಅಂದ್ರೆ ನಾನು ನೆಕ್ಸ್ಟ್ ಏನ್ ಮಾಡಬೇಕು ಅದನ್ನ ಮಾಡ್ತೀನಿ. ಮೀನಾ, ಹೌದಾ, ನನಗೆ ಹೊಳಿಲೇ ಇಲ್ವಲ್ಲ ಇದು. ಕನಕ, ಏನಾಯ್ತಕ್ಕ? ಮೀನಾ, ಇಲ್ಲ ಕನಕ, ಸ್ವಲ್ಪ ದಿನದಿಂದ ಯಾರೋ ಒಬ್ಬ ವ್ಯಕ್ತಿ ನನ್ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ನಾನು ನಿಮ್ಮ ಭಾವನ ಹತ್ರ ಹೇಳ್ದೆ. ಭಾವನ ಹತ್ರ ಹೇಳಿದಾಗ ಪೆಪ್ಪರ್ ಸ್ಪ್ರೇ ತಗೊಂಡು ಪುಕುಂದ ಮೇಲೆ ಸ್ಪ್ರೇ ಮಾಡು. ಆಗ ಅವರು ಅಲ್ಲಿ ನಿನ್ನ ಹತ್ರ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ಪ್ರೇ ತಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಕನಕ, ಹೌದಾ ಅಕ್ಕ? ಅಕ್ಕ, ನಿನಗೆ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅವರು ಫಾಲೋ ಮಾಡ್ತಾ ಇರಬಹುದು. ಮದುವೆ ಆಗಿದೆ ಅಂತ ಹೇಳು. ಆಗ ಅವನೇ ಓಡಿ ಹೋಗ್ತಾನೆ. ಹಾಗೂ ಒಂದು ವೇಳೆ ಅವನು ನಿನಗೆ ಫಾಲೋ ಮಾಡ್ತಾ ಇದ್ದ ಅಂದ್ರೆ ಭಾವಂಗೆ ಹೇಳು. ಅವರು ಹೊಡೆದು ಚರ್ಚ್ ಹಾಕಿಬಿಡ್ತಾರೆ, ನಿನಗೆ ಗೊತ್ತಲ್ಲ? ಮೀನಾ, ಅಯ್ಯಯ್ಯೋ ಬೇಡಪ್ಪ, ಇವೆಲ್ಲ ಮಾಡೋದು ಬೇಡ. ಸುಮ್ನೆ ಮತ್ತೆ ಇದು ದೊಡ್ಡ ಗಲಾಟೆನೇ ಆಗುತ್ತೆ. ನಾನೇ ನೆಕ್ಸ್ಟ್ ಟೈಮ್ ಏನ್ ಮಾಡಬೇಕು ಅಂತ ಮಾಡ್ತೀನಿ. ಇನ್ನೊಂದು ಕಡೆ ಸೂರ್ಯ ನಿಂತಿರ್ತಾನೆ. ಸೂರ್ಯ ನಿಂತಿರುವಾಗ ಒಬ್ಬ ವ್ಯಕ್ತಿ ಬೈಕ್ನಲ್ಲಿ ತಳ್ಕೊಂಡು ಬರ್ತಾ ಇರ್ತಾರೆ. ವ್ಯಕ್ತಿ, ಸರ್, ಈ ಕಡೆ ಹೇಗೆ ಹೋಗ್ಬೇಕು ಸರ್? ಸೂರ್ಯ, ಈ ಕಡೆ ಪಂಚರ್ ಶಾಪ್ಗೆ ಯಾವ ಕಡೆ ಹೇಗೆ ಹೋಗ್ಬೇಕು? ವ್ಯಕ್ತಿ, ನೀವು ಹೀಗೆ ಹೋಗ್ಬೇಕು. ವ್ಯಕ್ತಿ, ಏನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ಸೂರ್ಯ, ಸರ್, ನಿಮ್ಮ ಸ್ವಂತ ಊರು ಯಾವುದು? ವ್ಯಕ್ತಿ, ಸರ್, ನನ್ನ ಸ್ವಂತ ಊರು ತಗೊಳ್ಳೋವಷ್ಟು ದೊಡ್ಡವನ ಇಲ್ಲಪ್ಪ. ನಂದು ಸ್ವಂತ ಮನೆ ಇದೆ. ಆದ್ರೆ ನನ್ನ ಹೆಸರಲ್ಲಿ ಇಲ್ಲ, ಅಮ್ಮನ ಹೆಸರಲ್ಲಿ ಇದೆ. ವ್ಯಕ್ತಿ, ಸರ್, ಏನ್ ಸರ್ ನೀವು ಇಷ್ಟೊಂದು ಲಿಸ್ಟ್ ಕೊಡ್ತಾ ಇದ್ದೀರಾ? ಹೇಗೆ ಹೋಗ್ಬೇಕು ಹೇಳಿ ಸರ್? ಸೂರ್ಯ, ನೀವು ಹೀಗೆ ಹೋಗ್ಬೇಕು. ವ್ಯಕ್ತಿ, ಸರ್, ಪಂಚರಂಗಡಿ ಇದೆ. ಪಂಚರಂಗಡಿ ಯಾವ ತರ ಹೋಗ್ಬೇಕು? ಸೂರ್ಯ, ಆ ತರ ಕೇಳಿ ಮತ್ತೆ. ನೋಡಿ, ಸ್ಟ್ರೈಟ್ ಹೋಗಿ, ರೈಟ್ ಹೋಗಿ, ಅಲ್ಲೊಂದು ಪಂಚರಂಗಡಿ ಇದೆ. ವ್ಯಕ್ತಿ, ಸರಿ ಸರ್, ಹಂಗೆ ಆ ತರ. ಸರಿ, ಅಲ್ಲಿಂದ ಹೊರಟು ಹೋಗ್ತಾರೆ. ಚೇತನ್ ಹೇಳ್ತಾನೆ. ಚೇತನ್, ಏನೋ ಸೂರ್ಯ, ಆ ತರ ತಮಾಷೆ ಮಾಡ್ತೀಯಾ? ಸೂರ್ಯ, ತಮಾಷೆ ಮಾಡ್ಲೇಬೇಕಲ್ವಾ? ಇಲ್ಲ ಅಂತಂದ್ರೆ ಲೈಫ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದೂ ಇರಲ್ಲ. ಅದೇ ಟೈಮಲ್ಲಿ ಮೀನಾಂಗೆ ಫಾಲೋ ಮಾಡ್ತಿರೋ ವ್ಯಕ್ತಿ ಬಂದ್ಬಿಟ್ಟು ಸೂರ್ಯನ ಹತ್ರ ಸಜೆಷನ್ ಕೇಳ್ತಾರೆ. ಸೂರ್ಯ, ಏನಾಯ್ತು? ಎಲ್ಲಿವರೆಗೂ ಹೋಯ್ತು ನಿನ್ನ ಲವ್? ವ್ಯಕ್ತಿ, ಏನಣ್ಣ, ಏನ್ ಮಾಡೋದು? ಆ ಹುಡುಗಿ ಹತ್ರ ಹೋಗ್ಬೇಕು ಅಂತಂದ್ರೆ ಭಯ ಆಗುತ್ತೆ, ಏನ್ ಮಾಡೋದು? ಸೂರ್ಯ, ಅಂದ್ರೆ ಫಸ್ಟ್ ಟೈಮ್ ನೀನು ಲವ್ ಮಾಡ್ತಾ ಇದೀಯಾ? ವ್ಯಕ್ತಿ, ಹೌದಣ್ಣ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಆ ಹುಡುಗಿನ ಮದುವೆ ಆಗ್ಬೇಕು. ಸೂರ್ಯ, ಸರಿ, ಒಂದು ಕೆಲಸ ಮಾಡು. ಹೂವು, ಹಣ್ಣು ಎಲ್ಲ ತಗೊಂಡು ಹೋಗಿ ಡೈರೆಕ್ಟಾಗಿ ಅವರ ಮನೆಗೆ ಹೋಗಿ ಅವರ ತಂದೆ ಹತ್ರ ಹೋಗಿ ನಿಮ್ಮ ಮಗಳಿಗೆ ನಾನು ಮದುವೆ ಆಗ್ತೀನಿ, ನನಗೆ ಇಷ್ಟ ಆಗಿದ್ದಾರೆ ಅಂತ ಹೋಗಿ ಕೇಳು. ಆಮೇಲೆ ಅವರು ಹೆಣ್ಣಿನ ಕಡೆಯವರು ಇಷ್ಟಪಟ್ಟು ಕೊಟ್ರೆ ಕೊಡಬಹುದು, ಹೇಳಕ್ಕಾಗಲ್ಲ. ವ್ಯಕ್ತಿ, ಸರಿ ಅಣ್ಣ, ಹಾಗೆ ಮಾಡ್ತೀನಿ. ವರ್ಕೌಟ್ ಆಗುತ್ತಾ? ಸೂರ್ಯ, ಹೌದು, ವರ್ಕೌಟ್ ಆಗುತ್ತೆ. ನೀನು ಫಸ್ಟ್ ಹೋಗಿ ಅಲ್ಲಿ ಕೇಳು. ವ್ಯಕ್ತಿ, ಸರಿ ಅಣ್ಣ, ಒಳ್ಳೆ ಕೆಲಸ ಆಯ್ತು ನಿಮ್ಮದು. ಖಾಲಿ ಬೀಳಕಂತ ಹೋಗ್ತಾನೆ. ಸೂರ್ಯ, ಏನು ಇಷ್ಟಕ್ಕೆಲ್ಲ ಖಾಲಿಗೆ ಬಿದ್ರೆ ಹೇಗೆ? ವ್ಯಕ್ತಿ, ಇಲ್ಲ ಅಣ್ಣ, ಹಾಗೇನಿಲ್ಲ. ಸರಿ, ನಾನು ಬರ್ತೀನಿ. ಅಲ್ಲಿಂದ ಹೊರಟು ಹೋಗ್ತಾನೆ ಆ ವ್ಯಕ್ತಿ. ಅಲ್ಲಿಂದ ಹೊರಟು ಹೋದ ಮೇಲೆ ಈ ಕಡೆ ಚೇತನ್ ಹೇಳ್ತಾರೆ. ಚೇತನ್, ಅಲ್ಲಿ ನೀನು ಈ ತರ ಐಡಿಯಾ ಕೊಡ್ತಾ ಇದೀಯಾ? ಏನಾದ್ರೂ ಆಗಿ ಅವರ ಮನೆಯವರು ಏನಾದ್ರೂ ಹೊಡೆದು ಹಾಕಿದ್ರೆ ಏನ್ ಮಾಡೋದು? ಸೂರ್ಯ, ಆ ತರನೇ ಆಗಲ್ಲ, ಸುಮ್ಮನೆ ಇರು. ಈ ಕಡೆ ಚೇತನ್ ಅನ್ನಗೆ ಸೂರ್ಯ ಹೇಳ್ತಾನೆ. ಇನ್ನೊಂದು ಕಡೆ ನೈಟ್ ಮನೋಜ್ ಹೋಗ್ಬಿಟ್ಟು ಅವರ ಶಾಂತಿ ಫೋಟೋ ತಗೊಂಡು ಹೋಗಿ ತೋರಿಸ್ತಾನೆ. ಶಾಂತಿ ನೋಡಿದ ತಕ್ಷಣ ಈ ಫೋಟೋ ಎಲ್ಲಿ ಸಿಕ್ತು ಅಂತ ಕೇಳ್ತಾರೆ. ಮನೋಜ್, ಇಲ್ಲಮ್ಮ, ರೋಡಲ್ಲಿ ಒಬ್ಬರು ಮಾರ್ಕೊಂಡು ಹೋಗ್ತಾ ಇದ್ರು, ಅದು ಬಂದು ನಿಮಗೆ ಬೇಕಾ ಅಂತ ಬಂದು ಕೇಳಿದ್ರು.
ನಾನು ಕೂಡ ನೋಡಿರಲಿಲ್ಲ. ರೋಹಿಣಿ ನೋಡ್ಬಿಟ್ಟು ಇದು ಅತ್ತೆ ಅಲ್ವಾ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನೇನ್ ಮಾಡ್ದೆ, ಆ ಫೋಟೋ ಎಲ್ಲ 10 ಫೋಟೋನೂ ನಾನೇ ತಗೊಂಡು ಬಂದಿದ್ದೀನಮ್ಮ. ಈ ತರ ಇದೆ. ಶಾಂತಿ: ಯಾರಿದನ್ನ ಈ ತರ ಮಾಡಕ್ಕೆ ಹೇಳಿರೋದು? ರೋಹಿಣಿ: ಗೊತ್ತಿಲ್ಲ ಅತ್ತೆ, ಆದ್ರೆ ರೋಡ್ ಮೇಲೆಲ್ಲ ನಿಮ್ಮದೇ ಇದು ಫೋಟೋಸ್ ಎಲ್ಲ ಸೇಲ್ ಆಗ್ತಾ ಇದೆ. ಈ ಕಡೆ ರವಿ, ಶ್ರುತಿ ಇಬ್ಬರೂ ಕೂಡ ನಗ್ತಾ ಇರ್ತಾರೆ ಆ ಫೋಟೋಸನ್ನ ನೋಡಿ. ಸೂರ್ಯ ಮೀನಾನ್ನ ನೋಡಿ ಕೋಪ ಮಾಡಿಕೊಂಡು: ಸೂರ್ಯ, ಈ ಫೋಟೋಸ್ ಎಲ್ಲ ಬರೋತರ ಮಾಡಿರೋದು ಯಾರು? ಶಾಂತಿ: ಗೊತ್ತಿಲ್ಲ. ಸೂರ್ಯ: ಸರಿ ಅಂತ ಹೇಳಿ ಫೋಟೋನ ತಗೊಂಡು ಹೊರಗಡೆ ಹಾಕು. ಈ ಕಡೆ ಮನೋಜ್ ನಿಂತ್ಕೊಂಡಿರ್ತಾನೆ. ಹೀಗೆ ಜೋರಾಗಿ ಬಿಸಾಕಿದಾಗ ಅದು ಬಾಗಲ ಹತ್ರ ಹೋಗಿ ಬೀಳುತ್ತೆ. ಆಗ ಅಲ್ಲಿ ಅದೇ ಟೈಮಲ್ಲಿ ರಂಗನಾಥ್ ಅವರು ಬರ್ತಾರೆ. ರಂಗನಾಥ್: ಹೇ ದೇವರ ಫೋಟೋ ಏನಕ್ಕೆ ಬಿಸಾಕ್ತಾ ಇದೆ? ಸೂರ್ಯ ಆವಾಗ ಹೇಳ್ತಾನೆ. ಸೂರ್ಯ: ಅಪ್ಪ, ಇದು ದೇವರ ಫೋಟೋ ಅಲ್ಲ, ಕಣ್ ದೃಷ್ಟಿ ಫೋಟೋ. ಶಾಂತಿ: ಏನೋ? ಕಿರಿಸ್ತಾಳೆ ಶಾಂತಿ. ಆಗ ರಂಗನಾಥ್ ಅವರಿಗೆ ಸೂರ್ಯ ಹೇಳ್ತಾನೆ. ಸೂರ್ಯ: ಅಪ್ಪ, ಇದು ಅಮ್ಮ ಫೋಟೋ. ರಂಗನಾಥ್: ಹೌದು ಅಮ್ಮ ಫೋಟೋನಾ? ಈ ಕಡೆ ನೋಡ್ತಾ ಇರ್ತಾನೆ ರಂಗನಾಥ್ ಅವರು. ಫೋಟೋ ನೋಡಿ ನಗ್ತಾ ಇರ್ತಾರೆ. ಸೂರ್ಯ ಕೂಡ ನಗ್ತಾ ಇರ್ತಾನೆ. ಆಗ ಅಲ್ಲಿ ಶಾಂತಿ ನೋಡಿದಾಗ ಕೋಪ ಮಾಡ್ಕೊಂಡು ನೋಡಿದಾಗ ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ್: ನಾನೆಲ್ಲೋ ನಗ್ತಾ ಇದೀನಿ, ನಾನು ಕೋಪ ಮಾಡ್ಕೊಂಡಿದ್ದೀನಿ. ಸೂರ್ಯ: ಅಪ್ಪ, ನಗಪ್ಪ ನಗಪ್ಪ. ಕಜಗುಗಳಿಗೆ ಕೊಡ್ತಾ ಇರ್ತಾನೆ. ಶಾಂತಿ: ಬಿಡೋ ಸೂರ್ಯ. ರಂಗನಾಥ್: ಈ ಫೋಟೋ ನಿಮ್ಮಮ್ಮ ಅಮ್ಮ ಫೋಟೋ ತರ ಇಲ್ವಲ್ಲ. ಶಾಂತಿ ಹತ್ರ ಹೋಗ್ಬಿಟ್ಟು ಮುಖದ ಹತ್ರ ಫೋಟೋ ಇಟ್ಟು. ರಂಗನಾಥ್: ಹೌದೌದು, ಇದು ನಿಮ್ಮಮ್ಮನೇ. ಈ ಕಡೆ ರವಿ, ಶ್ರುತಿ ಇಬ್ಬರೂ ನಗ್ತಾ ಇರ್ತಾರೆ. ನಗ್ತಾ ಇರುವಾಗ ಅದೇ ಟೈಮಲ್ಲಿ ಮೀನಾ ಕೂಡ ನಗ್ತಾ ಇರ್ತಾರೆ. ಮೀನಾ ನಗುವಾಗ ಶಾಂತಿ ಕೋಪ ಬಂದು: ಶಾಂತಿ, ಏನೇ ಹಲ್ಲು ತೆಗಿತಾ ಇದೀಯಾ? ಅಲ್ಲ, ನನ್ನನ್ನ ನೋಡಿ ನಗ್ತಾ ಇದೀಯಲ್ಲ. ನಿನ್ನನ್ನ ನೋಡಿ ಊರು ತುಂಬಾ ನಗ್ತಾ ಇದ್ದಾರೆ. ನಿಮ್ಮ ತಮ್ಮ ಮಾಡಿರೋ ಕಳ್ತನದಿಂದ ಊರು ತುಂಬಾ ನಗ್ತಾ ಇದ್ದಾರೆ. ನೀನು ನನ್ನನ್ನ ನೋಡಿ ನಗ್ತಾ ಇದೀಯಾ? ಈ ಕಡೆ ಶಾಂತಿ ರೇಗಾಡ್ತಾ ಇರ್ತಾಳೆ ಮೀನಾ ಮೇಲೆ. ಅದಕ್ಕೆ ಸೂರ್ಯ ಹೇಳ್ತಾನೆ. ಸೂರ್ಯ: ಏನು ಮೀನಾ ಒಬ್ಬಳೇ ನಗ್ತಾ ಇದ್ದಾಳೆ? ಎಲ್ಲರೂ ಕೂಡ ನಗ್ತಾ ಇದ್ದಾರೆ ತಾನೆ? ಈ ಕಡೆ ಶಾಂತಿ ಹೇಳ್ತಾಳೆ. ಶಾಂತಿ: ಅದಕ್ಕೆ ಕಾರಣ ಎಲ್ಲ ಮೀನಾನೇ ತಾನೆ? ಅದಕ್ಕೆ ಮೀನಾ ಹೇಳ್ತಾಳೆ. ಮೀನಾ: ಅತ್ತೆ, ನಾನೇನೂ ಮಾಡ್ದೆ. ಶಾಂತಿ: ಅವತ್ತು ತಲೆ ಮೇಲೆ ಎಲ್ಲ ಹಿಟ್ಟೆಲ್ಲ ಹಾಕಿದ್ದು ನೀನೆ ತಾನೆ? ಇದು ಫೋಟೋನೂ ಕೂಡ ನೀನೇ ಯಾರಿಗಾದ್ರೂ ಹೇಳ್ಬಿಟ್ಟು ಮಾಡೋಕೆ ಹೇಳಿರಬಹುದು. ಊರು ತುಂಬಾ ಹಂಚ ಕೇಳಿರಬಹುದು. ಮೀನಾ: ಅತ್ತೆ, ನಾನ ಯಾಕೆ ಆ ಥರ ಮಾಡ್ಲಿ? ಶಾಂತಿ: ನನಗೆ ಅವಮಾನ ಆಗಬೇಕು ಅಂತನೇ ಈ ಥರ ಮಾಡಿದಿಯಲ್ಲ. ಈ ಕಡೆ ಹೇಳಿದಾಗ ಮನೋಜ್ ಹೇಳ್ತಾನೆ. ಮನೋಜ್: ಹೌದಮ್ಮ, ಇದು ಇದ್ರೂ ಇರಬಹುದು, ಹೇಳಕ್ಕಾಗಲ್ಲ. ಅವರೇ ಮಾಡಿರಬಹುದು. ಸೂರ್ಯ: ಏನೂ ಮಾತೆತ್ತಿದ್ರೆ ನನ್ನ ಹೆಂಡತಿ ಮೇಲೆ ಬರ್ತೀಯಾ? ಈ ಕಡೆ ಸೂರ್ಯ ತುಂಬಾನೇ ಕೋಪ ಮಾಡ್ಕೊಂಡು ಮನೋಜನ ಹತ್ರ ಹೋಗ್ತಾನೆ. ಹೇಳ್ತಾನೆ. ಸೂರ್ಯ: ನೀ ಈ ತರನೇ ಮಾಡ್ತಾ ಇದ್ರೆ ನೋಡು ಏನ್ ಮಾಡ್ತೀನಿ ಅಂತ. ನೀನೇನು ಹೋಗಿ ನೋಡಿದ್ದ? ಈ ಕಡೆ ರೋಹಿಣಿ ಹೇಳ್ತಾಳೆ. ರೋಹಿಣಿ: ಮನೋಜ್, ಸುಮ್ಮನೆ ಇರಿ, ಸೈಲೆಂಟ್ ಆಗಿರಿ. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಈ ಕಡೆ ಮನೋಜನಿಗೆ ಸಮಾಧಾನ ಮಾಡ್ತಾಳೆ. ಶಾಂತಿ ಹೇಳ್ತಾಳೆ. ಶಾಂತಿ: ಏ ಸೂರ್ಯ, ಅವನ ಮೇಲೆ ಏನಕ್ಕೋ ಕೋಪ ಮಾಡ್ಕೊಂಡು ಹೋಗ್ತೀಯಾ? ಇಂಥ ಕೆಲಸ ನಿನ್ನ ಹೆಂಡತಿ ಬಿಟ್ರಿ ಯಾರು ಮಾಡ್ತಾರೆ? ಅದಕ್ಕೆ ಮೀನಾ ಹೇಳ್ತಾಳೆ. ಮೀನಾ: ಅತ್ತೆ, ನಾನು ಯಾಕೆ ಈ ತರ ಮಾಡ್ಲಿ? ನನಗೇನು ಲಾಭ ಇದ್ರಿಂದ? ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ್: ಮೀನಾ ಈ ತರ ಮಾಡೋಕೆ ಚಾನ್ಸ್ ಇಲ್ಲ. ನೀನ ಯಾಕೆ ಅವಳ ಮೇಲೆ ರೇಗಾಡ್ತಿದೀಯಾ? ಈ ಕಡೆ ರಂಗನಾಥ್ ಅವರು ಹೇಳ್ತಾರೆ. ಮೀನಾಂಗೆ ಶಾಂತಿ ಬೈತಾನೇ ಇರ್ತಾಳೆ. ರಂಗನಾಥ್ ಅವರು ಎಷ್ಟೇ ಹೇಳಿದ್ರೂ ಕೂಡ ಕೇಳಲ್ಲ. ಆಗ ಇವಳು ಬಿಟ್ರೆ ಇನ್ಯಾರೂ ಮಾಡ್ತಾರೆ ಅಂತ ಹೇಳಿದಾಗ ಶಾಂತಿ: ಅಲ್ಲ, ನಿಮ್ ಪ್ಲಾನ್ ಮಾಡಿನೇ ಈ ತರ ಮಾಡಿರೋದು. ಅದು ಮಾಡ್ಬಿಟ್ಟು ನನಗೆ ಅವಮಾನ ಆಗ್ಲಿ ಅಂತನೇ ಮಾಡಿರೋದು. ಮನೋಜ್: ಹೌದಮ್ಮ, ಇವಳು ಪ್ರೀ ಪ್ಲಾನ್ ಮಾಡೇ ಮಾಡಿರೋದು. ಈ ಕಡೆ ಸೂರ್ಯ ಬಂದ್ಬಿಟ್ಟು. ಸೂರ್ಯ: ಏನಪ್ಪ ನೀನು ಮಾಡಿರೋದು ಅಲ್ವೇನೋ ಪ್ರೀ ಪ್ಲಾನ್ ಮಾಡಿ ಎಲ್ಲ ಕದ್ದು ಮಾಡಿರೋದು ಅಲ್ವಾ ನೀನು? ರೋಹಿಣಿ: ಏನ್ರಿ ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಇರ್ತೀರಾ? ಸೂರ್ಯ: ನಿನ್ನ ಗಂಡ ಹೇಳೋದು ಇನ್ನೇನು ಮತ್ತೆ. ಸರಿ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಜಗಳ ಆಡುವಾಗ ಈ ಕಡೆ ನಗ್ತಾ ಇರೋ ಶ್ರುತಿ ಹೇಳ್ತಾಳೆ. ಶ್ರುತಿ: ಎಲ್ಲದಕ್ಕೂ ಕಾರಣ ನಾನೇ. ಎಲ್ಲರೂ ಸೈಲೆಂಟ್ ಆಗ್ತಾರೆ. ಶಾಂತಿ: ಏನು ಹೇಳ್ತಾ ಇದ್ದೀಯಾ? ಶ್ರುತಿ: ಹೌದು, ಅವತ್ತು ಹಿಟ್ಟೆಲ್ಲ ಚೆಲ್ಲಿತ್ತಲ್ವಾ, ಅವತ್ತು ಫೋಟೋ ತೆಗೆದುಬಿಟ್ಟು ಸ್ಟೇಟಸ್ ಎಲ್ಲ ಹಾಕಿದ್ದೆ, ನಿಮಗೆ ನೆನಪಿದೆಯಾ? ಹೌದು, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ, ಫನ್ಗೋಸ್ಕರ ಅಪ್ಲೋಡ್ ಮಾಡಿದ್ದೆ. ಆದ್ರೆ ಈ ತರ ಯಾರೋ ಫೋಟೋನ ಅದನ್ನ ಫ್ರೇಮ್ ಮಾಡಿಸಿ ಈ ತರ ಸೇಲ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಈ ಕಡೆ ಎಲ್ಲರೂ ಕೂಡ ನೋಡ್ತಾರೆ.
ರೋಹಿಣಿ ಹೇಳ್ತಾಳೆ. ರೋಹಿಣಿ, ನೋಡ್ದಾ ಏನ್ ನಡೀತಾ ಇದೆ ಅಂತ? ಮನೋಜ್, ಹೌದು ಹೌದು, ನೋಡ್ತಾ ಇದೀನಿ ಈಗ. ರವಿ, ನೀನು ಯಾಕೆ ಈ ತರ ಮಾಡೋಕೆ ಹೋದೆ? ಶ್ರುತಿ, ಇಲ್ಲ, ನಾನು ಫನ್ಗೋಸ್ಕರ ಆಗದೆ, ಆದ್ರೆ ಇಷ್ಟೆಲ್ಲ ನಡೀತು ಅಂತ ನನಗೆ ಗೊತ್ತಿರಲಿಲ್ಲ. ಅದೇ ಟೈಮಲ್ಲಿ ಸೂರ್ಯ ಹೇಳ್ತಾನೆ. ಸೂರ್ಯ, ಏನಪ್ಪ, ಬೇರೆಯವರು ವ್ಯಾಪಾರ ಮಾಡಿ ಅಂದ್ರೆ ಬೇರೆಯವರು ಸೇಲ್ ಮಾಡಿ ದುಡ್ಡು ಮಾಡೋಕ್ಕಿಂತ ನಾವೇ ಮಾಡಬಹುದಲ್ಲ? ತಾವೇ ಇದನ್ನ ಒಂದು ಬಿಸ್ನೆಸ್ ರೂಪದಲ್ಲಿ ಮಾಡ್ಕೊಂಡು ಇದನ್ನ ಸೇಲ್ ಮಾಡಿ ಮಾಡಬಹುದಲ್ಲ? ಶ್ರುತಿ, ಪೆಂಗ್ಯ, ಎಷ್ಟೋ ಒಂದು ಫೋಟೋ. ಸೂರ್ಯ, 200 ರೂಪಾಯಿ ಅಂತೆ. ಸೂರ್ಯ, ಹೌದಾ? ನೋಡಪ್ಪ, ಒಂದು ಫೋಟೋ 200 ರೂಪಾಯಿ ಅಂದ್ರೆ ನಮಗೆ ಎಷ್ಟು ಬಿಸ್ನೆಸ್ ಆಗಬಹುದು? ನೀವೇ ಹೇಳಿ, ನಾವು ಮಾಡೋಣ. ಈ ಕಡೆ ಶಾಂತಿ ಹೇಳ್ತಾಳೆ. ಶಾಂತಿ, ನೋಡ್ರಿ, ನನ್ನ ಫೋಟೋನ ಸೇಲ್ ಮಾಡ್ತಾರಂತೆ. ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ್ ಮಾಡ್ಲಿ ಬಿಡು, ಬೇರೆ ಯಾರೋ ಮಾಡ್ಕೊಂಡು ಸೇಲ್ ಮಾಡ್ಕೊಂಡು ದುಡ್ಡು ಮಾಡಿದ್ರೆ ನಾವ್ ಯಾಕೆ ಮಾಡಬಾರದು? ಮಾಡಬಹುದು ಅಲ್ವಾ? ಶಾಂತಿ ಕೋಪ ಮಾಡ್ಕೊಂಡು ಹೋಗ್ತಾ ಇರುವಾಗ ಮನೋಜ್, ಅಮ್ಮ. ಶಾಂತಿ, ಏನೋ ನಿಂದು? ಮನೋಜ್, ಅಮ್ಮ, ಈ ಫೋಟೋನ ನಾನು ನಮ್ಮ ಅಂಗಡಿಯಲ್ಲಿ ಇಟ್ಕೋತೀನ ಅಮ್ಮ. ಎಲ್ಲರೂ ಅಂಗಡಿಯಲ್ಲೂ ಇದೆ, ನಾನು ಇಟ್ಕೋತೀನಿ. ಯಾಕಂತಂದ್ರೆ ನನಗೂ ಕಣ್ದೃಷ್ಟಿ ತುಂಬಾನೇ ಆಗ್ತಾ ಇದೆ. ಬಿಸ್ನೆಸ್ ಇಂಪ್ರೂವ್ ಆಗಬಹುದು ಅಲ್ವಾ? ಸೂರ್ಯ, ಹೌದು ಕಣೋ, ನೀನು ಹೇಳ್ತಾ ಇರೋದು ಕರೆಕ್ಟೇ. ನಿನ್ನ ಅಂಗಡಿಯಲ್ಲಿ ಇಟ್ಕೋ ಆಯ್ತಾ? ನಾನು ಕೂಡ ಕಾರಲ್ಲಿ ಹಾಕೊಳ್ತೀನಿ. ನನಗೂ ಕೂಡ ತುಂಬಾನೇ ಟ್ರಿಪ್ಸ್ಗಳು ಓಡಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ಕಣ್ಣು ಬಿಡಿಸ್ತಾ ಇರ್ತಾರೆ. ನಾನು ಒಂದು ಫೋಟೋ ಹಾಕೊಳ್ತೀನಿ. ಶಾಂತಿ, ಏನು ನೋಡ್ರಿ, ಹೆಂಗೆ ಮಾತಾಡ್ತಿದ್ದಾರೆ ನೋಡ್ರಿ. ರಂಗನಾಥ್, ಹೌದು ಕಣೆ, ಎಲ್ಲರ ಅಂಗಡಿಯಲ್ಲೂ ಇದ್ದ ಮೇಲೆ ಇವರು ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನಮ್ಮ ಮನೇಲಿ ಒಂದು ಹಾಕೊಳ್ಳೋಣ, ನಮಗೂ ಕಣ್ಣು ದೃಷ್ಟಿ ಆಗುತ್ತಲ್ಲ. ಶಾಂತಿ, ನೀವೇನ್ರೀ ಈ ತರ ಮಾತಾಡ್ತಿದ್ದೀರಾ? ಶಾಂತಿ ಕೋಪ ಮಾಡ್ಕೋತಾಳೆ. ಶಾಂತಿ, ಎಲ್ಲ ಈ ಹೂ ಕಟ್ಟೋಳಿಂದನೇ ಆಗಿದ್ದು. ಶ್ರುತಿ, ನೋಡಪ್ಪ, ಇವಳಿಂದನೇ ತಾನೇ ಇಷ್ಟೊಂದು ಫೇಮಸ್ ಆಗಿದ್ದು. ಆ ಫೇಮಸ್ ಆಗಿರೋದಕ್ಕೆ ಅವರು ಧನ್ಯವಾದ ಹೇಳಬೇಕು ಅಂತದ್ರಲ್ಲಿ ಬೈತಾ ಇದ್ದಾರೆ. ಈ ಕಡೆ ಶ್ರುತಿ ನಗ್ತಾನೇ ಇರ್ತಾಳೆ. ಅಲ್ಲಿಗೆ ಹೋಗಿ ರವಿ ಹತ್ರ ಹೋಗ್ಬಿಟ್ಟು, ಶಾಂತಿ, ಇವಳಿಗೆ ಬಾಯಿ ಮುಚ್ಚಕೇಳು. ಮನೋಜ್, ಅಮ್ಮ, ನಾನು ಕೂಡ ಹಾಕೊಳ್ತೀನಿ ಅಮ್ಮ. ಆ ಕಡೆ ತಲ್ಬಿಟ್ಟು ಹೋಗೋ ಸಾಯಿ ಅಂತ ಹೇಳಿ ಆ ಕಡೆ ಹೋಗ್ತಾಳೆ ಶಾಂತಿ. ಆ ಫೋಟೋನ ನೋಡ್ತಾ ಮನೋಜ್ ಅಲ್ಲೇ ಕೂತ್ಕೊಂಡಿರ್ತಾನೆ. ಇನ್ನೊಂದು ಕಡೆ ರೋಹಿಣಿ, ಮನೋಜ್ ಇಬ್ಬರೂ ಕೂಡ ಶೋರೂಮ್ಗೆ ಬರ್ತಾರೆ. ಶೋರೂಮ್ಗೆ ಬಂದಾಗ ಈ ಕಡೆ ಮನೋಜ್ ಹೇಳ್ತಾನೆ. ಮನೋಜ್, ಈ ಮೀನಾ ನಿಂದನೆ ಎಲ್ಲ ಆಗಿದ್ದು. ರೋಹಿಣಿ, ಮನೋಜ್, ಶ್ರುತಿನೇ ಹೇಳಿದ್ದಲ್ವಾ ನಾನೇ ಮಾಡಿದ್ದು ಅಂತ. ಯಾಕೆ ಪದೇ ಪದೇ ಮೀನದ ಮೇಲೆ ಹೋಗ್ತಿ? ಮನೋಜ್, ಸರಿ. ಒಳಗಡೆ ಬಂದಾಗ ಅಲ್ಲಿ ಒಬ್ಬ ಸ್ಟಾಫ್, ಅಂದ್ರೆ ಅವನು ವರ್ಕ್ ಮಾಡ್ತಾ ಇರೋ ಸ್ಟಾಫ್ ಒಬ್ಬ ಈ ಕಡೆ ಶಾಂತಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇರ್ತಾನೆ. ಮನೋಜ್, ಏನಕ್ಕೂ ಆ ಫೋಟೋ ಇಟ್ಟಿದೀಯಾ? ತೆಗಿ. ಆ ವ್ಯಕ್ತಿ ತೆಗೆದುಬಿಟ್ಟು, ಸ್ಟಾಫ್, ಇನ್ನೇನಾ ಇಡಬೇಕು ಫೋಟೋನ ಅಲ್ಲಿ? ತೆಗಿಬೇಕು. ಈ ಕಡೆ ಗುಪ್ತಾ ಸರ್ ಫೋನ್ ಮಾಡ್ತಾರೆ. ಗುಪ್ತಾ ಸರ್ ಮನೋಜ್ಗೆ ಫೋನ್ ಮಾಡ್ಬಿಟ್ಟು, ಗುಪ್ತಾ ಸರ್, ಎಲ್ಲ ಕೂಡ ಪ್ರಾಫಿಟ್ ಈ ತರ ಬಂದಿದೆ, 10 ಲಕ್ಷ ಬಂದಿದೆ. ನಿನಗೆ 10 ಲಕ್ಷ ಸೆಂಡ್ ಮಾಡಿದೀನಿ. ಅದು ನಾನು. ಈ ಕಡೆ ಮನೋಜ್ ತುಂಬಾನೇ ಖುಷಿಯಾಗಿ, ಈ ಕಡೆ ರೋಹಿಣಿ, ನಮಗೆ ಎಷ್ಟು ಪ್ರಾಫಿಟ್ ಆಗಿದೆ ಗೊತ್ತಾ ಅಂತ ಹೇಳುವಾಗ ಮನೋಜ್, ಆ ಫೋಟೋಯಿಂದನೇ ತಾನೆ ನನಗೆ ಇಷ್ಟೊಂದು ಪ್ರಾಫಿಟ್ ಆಗಿದ್ದು. ಅಲ್ಲಿ ಆ ಫೋಟೋ ತಗೊಂಡು ಬಾ ಇಲ್ಲಿ. ಆ ಸ್ಟಾಫ್ಗೆ ಹೇಳ್ತಾರೆ. ಆ ಫೋಟೋ ತಂದು ಮತ್ತೆ ಅಲ್ಲಿ ಇಡ್ತಾರೆ. ಮನೋಜ್, ಹೂ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡು. ರೋಹಿಣಿ, ಅಲ್ಲ ಮನೋಜ್, ಈ ತರ ಯಾಕೆ ಮಾಡ್ತಾ ಇದೀಯಾ? ಅತ್ತೆ ಏನಾದ್ರೂ ನೋಡಿದ್ರೆ ನನಗೆ ಬೈಯಲ್ವಾ? ಈ ದುಡ್ಡಿಗೋಸ್ಕರನೇ ಈ ತರ ಮಾಡ್ತಿದ್ದಾರೆ ಅಂತ ಹೇಳಲ್ವಾ? ಮನೋಜ್, ಹೌದು ರೋಹಿಣಿ, ಕರೆಕ್ಟ್. ಆ ಫೋಟೋನ ತೆಗೆದು ಮತ್ತೆ ತಗೊಂಡು ಹೋಗು ಅಂತ ಹೇಳ್ತಾರೆ. ಇನ್ನೇನ ಆ ಫೋಟೋನ ತಗೊಂಡು ಪೂಜೆ ಮಾಡಿರೋ ಫೋಟೋನ ತಗೊಂಡು ಮತ್ತೆ ಒಳಗಡೆ ಇಡಬೇಕು ಅಂತ ಆ ವ್ಯಕ್ತಿ ಹೋದಾಗ ಈ ಕಡೆ ಅಂದ್ರೆ ಜಿಂಕೆ ಪಾರ್ ಫ್ರೆಂಡ್ ಬರ್ತಾರೆ. ಜಿಂಕೆ ಪಾರ್ ಫ್ರೆಂಡ್, ನೋಡಿ ನಾನು ಬೇಕಾದಾಗ ಯೂಸ್ ಆದೆ, ಈಗ ಬೇಡ ಅಲ್ವಾ? ನಾನೇನೋ ಹೇಳೋಣ ಅಂತ ಬಂದೆ, ಆಯ್ತು ಬಿಡಿ, ನಾನು ಹೋಗ್ತೀನಿ. ಮನೋಜ್, ಹೌದಾ? ಏನು ಹೇಳ್ಬೇಕು ಅಂತ ಬಂದ್ರಾ? ಏನು? ಜಿಂಕೆ ಪಾರ್ ಫ್ರೆಂಡ್, ಇಲ್ಲ, ಈ ತರ ಒಂದು ದೊಡ್ಡ ಬಂಗಲ ಇದೆ. ಆ ಬಂಗಲ 5 ಕೋಟಿ ಆದ್ರೆ ಅವರು 3 ಕೋಟಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮನೋಜ್, ಏನು ಹೇಳ್ತಾ ಇದ್ದೀರಾ? ಹೌದಾ? ಇಷ್ಟು ನೀವು ನೋಡಿದ್ರೆ ಕೋಟಿಗಟ್ಟಲೆ ಲೆಕ್ಕಾಚಾರ ಹೇಳ್ತಾ ಇದ್ದೀರಾ. ಎಲ್ಲಿಂದ ಬರುತ್ತೆ ನಮಗೆ ದುಡ್ಡು? ಜಿಂಕೆ ಪಾರ್ ಫ್ರೆಂಡ್, ಏನೂ ಇಲ್ಲ ಬ್ರೋ, ಈಗ ಸ್ವಲ್ಪ ದುಡ್ಡು ಕೊಟ್ಟು ಅಡ್ವಾನ್ಸ್ ಹಾಕಿ ಆಮೇಲೆ ಲೋನ್ ಮಾಡ್ಕೊಂಡು ನೀವು ತಿಂಗಳ ಈ ತರ ಕಟ್ಟಿಕೊಂಡು ಹೋಗಬಹುದು. ಮನೋಜ್, ಹೌದಲ್ವಾ? ಮನೋಜ್, ರೋಹಿಣಿ, ನೀನೇನು ಹೇಳ್ತೀಯಾ? ರೋಹಿಣಿ, ಹೌದು, ಸ್ವಂತ ಮನೆ ಆದ್ರೆ ಮಾಡಬಹುದಲ್ವಾ? ಒಳ್ಳೇದಲ್ವಾ? ಜಿಂಕೆ ಪಾರ್ ಫ್ರೆಂಡ್, ಸರಿ,
ಆ ಫೋಟೋಸ್ ತೋರಿಸ್ತೀನಿ ಬನ್ನಿ. ಫೋಟೋಸ್ ತೋರಿಸ್ತಾರೆ ಜಿಂಕೆ ಫಾರ್ ಫ್ರೆಂಡ್. ಮನೋಜ್: ಹೌದು, ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಜಿಂಕೆ ಪಾರ್ ಫ್ರೆಂಡ್: ಸರಿ, ಇದನ್ನ ಪ್ರೋಸೆಸ್ ಮಾಡಣವಾ? ಮನೋಜ್: ಮಾಡಿ ಬ್ರೋ, ಇನ್ಮೇಲೆ ನಾನು ಇದನ್ನ ಲೋನ್ನಲ್ಲಿ ಕಟ್ಕೊಂಡು ಹೋಗ್ತೀನಿ. ಜಿಂಕೆ ಪಾರ್ ಫ್ರೆಂಡ್: ಸರಿ ಬ್ರೋ, ನಾನು ಬಂದಿರೋ ಕೆಲಸ ಮುಗಿತು, ನಾನು ಹೊರಡ್ತಾ ಇದ್ದೀನಿ. ಹೊರಟು ಹೋಗ್ತಾರೆ. ಮನೋಜ್: ನೋಡು ರೋಹಿಣಿ, ಆ ಫೋಟೋಯಿಂದ ಎಷ್ಟು ನನಗೆ ಬೆನಿಫಿಟ್ ಆಗ್ತಾ ಇದೆ. ಮನೋಜ್: ಆ ಫೋಟೋ ತಗೊಂಡು ಬರಪ್ಪ, ಮತ್ತೆ ಸ್ಟಾಫ್ಗೆ ಹೇಳಿ, ಮತ್ತೆ ಅವರ ತಾಯಿ ಫೋಟೋನ, ಶಾಂತಿ ಫೋಟೋನ ತಂದು ಮತ್ತೆ ಅಂಗಡಿ ಒಳಗಡೆ ನೇತಾಕ್ತಾನೆ. ರೋಹಿಣಿ: ಏನು ಮನೋಜ್, ನಿನಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ? ಅತ್ತೆ ಏನಾದ್ರೂ ನೋಡ್ಬಿಟ್ರೆ ಅಷ್ಟೇ. ಮನೋಜ್: ನೀನ ಯಾಕೆ ಟೆನ್ಷನ್ ತಗೋತೀಯ ರೋಹಿಣಿ? ನನ್ನ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಬಿಡು, ನೀನು ಯಾಕೆ ಟೆನ್ಷನ್ ತಗೋತೀಯ? ಈ ಕಡೆ ಮನೋಜ್ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.